ಆತ್ಮೀಯ ಬಂಧುಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ಆತ್ಮೀಯರೇ, ಮೊದಲು ನಮ್ಮ ಹಿರಿಯರು ರಾಶಿ ಮಾಡಬೇಕಾದ್ರೆ ಒಂದು ಮೇಟಿಯನ್ನು ಹುಗಿಯುತ್ತಿದ್ದರು. ಮೇಟಿಗೆ 10 ಎತ್ತುಗಳನ್ನು ಕಟ್ಟಿ ನೀರು ಹೊಡೆದು ಸಗಣಿ ಕಲಿಸಿ ಅದನ್ನು ಗಟ್ಟಿ ಮಾಡಿ ಅದರಲ್ಲಿ ರಾಶಿಯನ್ನು ಮಾಡ್ತಾಯಿದ್ರು. ಕಣ ಮಾಡಿ ರಾಶಿಯನ್ನು ಮಾಡ್ತಾಯಿದ್ರು. ಆ ಪರಿಸ್ಥಿತಿ ಆಗ ಮೊದಲಿನ ಕಾಲದಲ್ಲಿತ್ತು. ಈಗ ಯಂತ್ರಗಳ ಯುಗ. ಯಂತ್ರಗಳಿಗೆ ತಂದು ರಾಶಿ ಮಾಡ್ತಾರೆ. ಆದರೆ ಮೊದಲಿನಷ್ಟು ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡೆಯುವಂಥ ಕಾಳುಗಳನ್ನು ಜನರಿಗೆ ಕೊಡುವುದು ರೈತರ ಕೆಲಸವಾಗಿತ್ತು. ಆದ್ದರಿಂದ ಹಿರಿಯರು ಕಣದಲ್ಲಿಯೇ ರಾಶಿ ಮಾಡುತ್ತಿದ್ದವರು. ಆಗ ಕಣದಲ್ಲಿ ರಾಶಿ ಮಾಡುವಾಗ ಅವರು ಲಾವಣಿ ಪದ ಹೇಳ್ತಿದ್ರು. ಲಾವಣಿ ಪದ ರಾಶಿ ಮಾಡುತ್ತಾ ಹೇಳ್ತಾಯಿದ್ರು. ಪಂಡರಪುರ ನೋಡ ಪಗಡಿ ಬಾಜರ ನೋಡ, ಪಂಡರಪುರ ನೋಡ ಪಗಡಿ ಬಾಜರ ನೋಡ, ಅಪ್ಪ ವಿಠಲನ ಗುಡಿ ನೋಡ, ಬಲಕಿರುವ ಚಂದ್ರಭಾಗೆಂಬ ನದಿ ನೋಡ, ಸಂಗಮಕ್ಕೆ ಹೋಗೋದಕ್ಕ ಸಂಗಡ ಮಗ ಬೇಕು, ಸಂಗಮಕ್ಕೆ ಹೋಗೋದಕ್ಕ ಸಂಗಡ ಮಗ ಬೇಕು, ತಂಬಿಗೆ ಹಿಡಿಲಕ್ಕ ಸೊಸಿಬೇಕು, ತಂಬಿಗೆ ಹಿಡಿಲಕ್ಕ ಸೊಸಿಬೇಕು, ಕೂಡಲ ಸಂಗಮಕ್ಕೆ ಹೋಗಿ ಬರಬೇಕು. ಹಾವು ಹಾವೆಂದರ ಮೈಯಲ್ಲಿ ನಡಗುಟ್ಟಿ, ಹಾವು ಹಾವೆಂದರ ಮೈಯಲ್ಲಿ ನಡಗುಟ್ಟಿ, ಹಾವೈತಿ ಹಂಪಿ ರೂಪಾಕ್ಕಿ, ಹಾವು ಹಾವೆಂದರ ಮೈಯಲ್ಲಿ ನಡಗುಟ್ಟಿ, ಹಾವೈತಿ ಹಂಪಿ ವಿರೂಪಾಕ್ಷಿ, ಹಾವೈತಿ ಹಂಪಿ ವಿರೂಪಾಕ್ಷಿಯ ಗುಡಿ ಮುಂದ ಹಾವಾಗಿ ತುಂಗ ಹರಿದಾಳ. ನಮಸ್ಕಾರ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಇನ್ನೂ ಇಂಥ ವಿಡಿಯೋಗಳನ್ನು ಮಾಡಲು ಅನುವು ಮಾಡಿ ಕೊಡಿರಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.